ರೋಡಿಂಗ್ಗೆ ನೆಕ್ಸ್ಟ್ ಲೆವೆಲ್ ಬೈಕು ಸಾಕಾಗಿದೆ. ಇದರಲ್ಲಿರೋ ಸಾಕ್ ಅಬ್ಸರು ಖತಮ್ ಇದ್ರೆ ಏನು ಫೀಲ್ ಕೊಡುತ್ತಂದ್ರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೋಟೋ ಡೈಮೆನ್ಷನ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಅಡ್ವೆಂಚರ್ ಕಿಂಗ್ ಹಿಮಾಲಯ ಸ್ಕ್ರಾಮ್ 411. ನೋಡಿ ಏನು ಸಾಕಾಗಿದೆ, ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ಬೈಕು. ನೋಡ್ಕೊಳ್ಳಿ, ಒಂದು 360 ವ್ಯೂ ತೋರಿಸ್ತೀನಿ ಬೈಕದು. ಏನು ಸಾಕಾಗಿದೆ ಅಪ್ಪ. ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಕ್ರ್ಯಾಶ್ ಕಾರ್ಡ್ ಹಾಕ್ಸಿದ್ದೀರಿ ರೆಡ್ ಕಲರು. ಈ ಕಲರ್ ಸಿಲ್ವರ್ಗೆ ಇದಕ್ಕೆ ಒಂಥರ ಸಕ್ಕದಾಗಿ ಕಾಣಿಸುತ್ತೆ. NS ಬೇರೆ ಗಾಡಿ ಥರ ಗ್ಯಾಪ್ ಹೊಡಿಯೋಕ್ಕಾಗಲ್ಲ, ಯಾಕಂದರೆ ಸೈಡಲ್ಲಿ ಕ್ರ್ಯಾಶ್ ಗಾಡಿ ಇರೋದ್ರಿಂದ ಒಂಥರ ಟಚ್ ಆಗುತ್ತೆ, ಭಯ ಆಗುತ್ತೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇದು ಬಂದ್ಬಿಟ್ಟು 411cc ಸಿಂಗಲ್ ಸಿಲಿಂಡ್ರು ಏರ್ ವಿತ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು 24 ಹಾರ್ಸ್ ಪವರು, 32 ನ್ಯೂಟನ್ ಮೀಟರ್ ಟಾರ್ಕು. ಇದರಲ್ಲಿ ಏನೇನು ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಹಿಮಾಲಯ ಒಂದು ಫೆಂಡರ್ ಹಾಕ್ಸಿದ್ದಾರೆ. ಒಂಥರ ಹಿಮಾಲಯ ಸೇಮ್ ಹಿಮಾಲಯಲ್ಗೆ ಏನು ಫೆಂಡರ್ ಬರುತ್ತೋ ಅದನ್ನು ಇದಕ್ಕೆ ಹಾಕ್ಸಿ ಒಂಥರ ಬೀಕ್ ಥರ, ಬರ್ಡ್ ಬೀಕ್ ಬರಲ್ವಾ, ಸೇಮ್ ಅದೇ ಥರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಡ್ಲೈಟ್ ಕ್ಯಾಪ್ ಹಾಕ್ಸಿದ್ದೀನಿ. ಹೆಡ್ಲೈಟ್ ಕ್ಯಾಪು ಯೆಲ್ಲೋ ಕಲರು. ಆಮೇಲೆ HJGದು ಫಾಗ್ ಲ್ಯಾಂಪ್ಸು, ಇದು ಒಂಥರ ಸಕ್ಕದಾಗಿ ಕಾಣಿಸುತ್ತೆ ಆಫ್ ರೋಡಿಂಗ್ಗೆ. ಆಮೇಲೆ ನೈಟ್ ಟ್ರಾವೆಲ್ ಮಾಡಿದ್ರೆ ಎಲ್ಲರೂ ದೂರ ಹೋದರೆ ನೆಕ್ಸ್ಟ್ ಲೆವೆಲ್ ಬ್ರೈಟ್ ಇದೆ, ಒಂಥರ ಸಕ್ಕದಾಗಿ ಕಾಣಿಸುತ್ತೆ ರೋಡೆಲ್ಲ. ಆಫ್ ರೋಡಿಂಗ್ಗೆ ನೆಕ್ಸ್ಟ್ ಲೆವೆಲ್ ಬೈಕು ಸಾಕಾಗಿದೆ. ಇದರಲ್ಲಿರೋ ಶಾಕ್ ಅಬ್ಸರು, ಫ್ರಂಟ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಶಾಕ್ ಅಬ್ಸರು, ಹಿಂದೆ ಬಂದ್ಬಿಟ್ಟು ಮೋನೋ ಶಾಕು. ಇದರಲ್ಲಿ ಒಂದು ಮೇನ್ ಥಿಂಗು ಯಾವ ಬೈಕಲ್ಲೂ ಯಾವ ಹಿಮಾಲಯ ಸ್ಕ್ರಾಮಲ್ಲೂ ನೋಡಿರಲ್ಲ, ಇದರಲ್ಲಿ ಬಂದ್ಬಿಟ್ಟು ಹೆಡ್ ಲ್ಯಾಂಪ್ ಚೇಂಜ್ ಆಗಿದೆ. ಈ ಹೆಡ್ ಲ್ಯಾಂಪ್ಗೆ ಬಂದ್ಬಿಟ್ಟು ನೋವಾಟ್ರೋನಿಕ್ ಸೆನ್ಸರ್ ಅಂತ ಹಾಕಿದ್ದೀರಿ. ಆ ನೋವಾಟ್ರೋನಿಕ್ ಸೆನ್ಸರ್ನ ಹಿಡನ್ ಸೆನ್ಸರ್ ಅಂತ ಕೂಡ ಹೇಳ್ತಾರೆ. ಅದು ಬಂದ್ಬಿಟ್ಟು ಬೇರೆ ಹಿಮಾಲಯ ಸ್ಕ್ರಾಮ್ಗೆ ಬಂದ್ಬಿಟ್ಟು ಆಲ್ವೇಸ್ ಆನ್ ಹೆಡ್ಲೈಟ್ ಆನ್ ಇರುತ್ತೆ, ಆದರೆ ಇದರಲ್ಲೆಲ್ಲ ಇರಲ್ಲ. ಇದು 10 ಸೆಕೆಂಡ್ಸ್ ಪಾಸಿಂಗ್ ಲೈಟ್ ಆನ್ ಮಾಡ್ಕೊಂಡಿದ್ರೆ ಮಾತ್ರ ಹೆಡ್ಲೈಟ್ ಆನ್ ಆಗುತ್ತೆ, ಇಲ್ಲಾಂದ್ರೆ ಆನ್ ಆಗಲ್ಲ. ಸ್ಪೋಕ್ಸ್ ವೀಲ್ಸ್ ಇರೋದ್ರಿಂದ ಆಫ್ ರೋಡಿಂಗ್ ಎಲ್ಲ ಸೂಪರ್ ಆಗಿರುತ್ತೆ, ಸೂಪರ್ ಆಗಿ ಮಾಡ್ಬೋದು. ಇಂಡಿಯನ್ ರೋಡ್ಸ್ಗೆಲ್ಲ ಹಿಮಾಲಯ ಸ್ಕ್ರಾಮು ಬೆಸ್ಟ್ ಗಾಡಿ ಗುರು. ಈ ರೋಡ್ಸ್ಗೆಲ್ಲ ಒನ್ ಆಫ್ ದ ಬೆಸ್ಟ್ ಬೈಕು. ನೋಡಿ ಏನಲ್ಲ, ಎಲ್ಲ ನೋಗಿಸಿ ಹಾಗೆ ಎತ್ಕೊಂಡು ಹೋಗ್ತಾ ಇರ್ಬೋದು. ರೆಡ್ ರೋಸ್ಟರ್ ಸೈಲೆನ್ಸರ್ ಹಾಕ್ಸಿದ್ದೀರಿ, ಇದು ಸಕ್ಕದಾಗಿದೆ, ಸಕ್ಕತ್ ಸೌಂಡು, ಸಿಕ್ಕಾಪಟ್ಟೆ ಸೌಂಡು. ಬನ್ನಿ ಆನ್ ಮಾಡಿಬಿಟ್ಟು ಇದ್ರ ಎಕ್ಸಾಸ್ಟ್ ಒಂದು ಸರಿ ತೋರಿಸ್ತೀನಿ ಹೆಂಗಿದೆ ಸೌಂಡ್ ಅಂತ. ನೋಡ್ ಗುರು, ಇದು ಬ್ಯಾಂಗ್ಳೂರ್ ಥರನೇ ಇಲ್ಲ, ಎರಡು ಸೈಡ್ ಮರ, ಈ ಗಾಡಿ ಹಂಗೆ ಹೋಗ್ತಾ ಇದ್ರೆ ಏನು ಫೀಲ್ ಕೊಡುತ್ತಂದರೆ. ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಫ್ಯೂಲ್ ಎಕ್ಸ್ ಪ್ರೋ ಇದೆ. ಇದರಲ್ಲಿ 11 ಸ್ಟೇಜಸ್ ನಾವು ಸೆಟ್ ಮಾಡ್ಕೊಬೋದು. ಅದ್ರಲ್ಲಿ ಹೆಂಗೆ ಓಪನ್ ಮಾಡ್ತೀರೋ ಹಂಗೆ ಫ್ಯೂಲ್ ಸಪ್ಲೈ ಜಾಸ್ತಿ ಆಗುತ್ತೆ. ಇದರಲ್ಲಿ ಫ್ಯೂಲ್ ಎಕ್ಸ್ ಹಾಕ್ಸಿರೋದ್ರಿಂದ ಗಾಡಿನೂ ಇನ್ನೂ ಸ್ವಲ್ಪ ಒಂದು 3 to 4 BHP ಜಾಸ್ತಿ ಆಗಿರುತ್ತೆ, ಅದರಿಂದನೂ ಸಕ್ಕದಾಗಿ ನುಗ್ಗುತ್ತೆ ಗಾಡಿ. BMC ಏರ್ ಫಿಲ್ಟರ್ ಹಾಕ್ಸಿದ್ದೀರಿ, ಇನ್ನೂ ಏರ್ ಫ್ಲೋ ಚೆನ್ನಾಗಿ ಹೋಗುತ್ತೆ ಏರ್ ಫಿಲ್ಟ್ರಲ್ಲಿ, ಅದು ಒಂಥರ ಒಂದು ಸಕ್ಕದಾಗಿ ಸ್ಪೀಡ್ ಕೊಡುತ್ತೆ ಗಾಡಿಗೆ. ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಏನಂದ್ರೆ ವೈಬ್ರೇಷನ್ ಜಾಸ್ತಿ, 110 ಹೋಗ್ತಾ ಇದ್ದಂಗೆ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ಸ್ ಜಾಸ್ತಿ. ಇದರಲ್ಲಿ ಫ್ಯೂಲ್ ಎಕ್ಸು ನಾರ್ಮಲ್ ಸ್ಟಾಕ್ ಗಾಡಿ ಬಂದ್ಬಿಟ್ಟು 120ನೇ ಲಾಸ್ಟು. ಇದರಲ್ಲಿ ಫ್ಯೂಲ್ ಎಕ್ಸು BMC ಏರ್ ಫಿಲ್ಟರ್ ಹಾಕಿರೋದ್ರಿಂದ 135 to 140 ಹೋಗ್ಬೋದು ಅಷ್ಟೇ, ಅದಕ್ಕೆ ಮೇಲೆಲ್ಲ ಹೋಗಲ್ಲ. 120ಗೆ ಫುಲ್ ವೈಬ್ರೇಷನ್ಸ್ ಫೀಲ್ ಆಗುತ್ತೆ, ಸಿಕ್ಕಾಪಟ್ಟೆ ವೈಬ್ರೇಷನ್ಸು. ಫುಲ್ ಬಾಡಿ PPF ಮಾಡಿದ್ದೀರಿ ನೋಡಿ, ಸನ್ಲೈಟಿಗೆ ಹಂಗೆ ಫುಲ್ ಶೈನಿಂಗ್ ಆಗಿ ಒಂಥರ ಗೋಲ್ಡ್ ಶೈನಿಂಗ್ ಆಗಿ ಹೊಡಿತಾ ಇದೆ. ಫುಲ್ ಬಾಡಿ PPF ಆಗಿದೆ. ಆರನ್ ಕೂಡ ಬೇರೆ ಚೇಂಜ್ ಮಾಡಿದ್ದೀರಿ ಈ ಗಾಡಿದು. ಈ ಸ್ಟಾಕ್ ಆರನ್ ಇಲ್ಲ, ಇದು ಬಂದು ಕಾರ್ ಆರನ್ ಹಾಕ್ಸಿದ್ದೀರಿ ನೋಡಿ. ಮೋಟೋ ಟಾರ್ಕ್ದು ಹ್ಯಾಂಡ್ಲ್ ಚೇಂಜ್ ಮಾಡಿದ್ದೀರಿ, ಸ್ಟಾಕಲ್ಲಿ ಬೇರೆ ಹ್ಯಾಂಡ್ಲ್ ಬರುತ್ತೆ. ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ಒಂಥರ ಚೆಸ್ಟ್ ಲೆವೆಲ್ಗೆ ಪರ್ಫೆಕ್ಟ್ ಆಗಿರುತ್ತೆ, ಹೈಟ್ ಆಗಿರೋರ್ಗೂ ಸೂಪರಾಗಿ ಕಾಣಿಸುತ್ತೆ. ನೋಡಿ ನಿಂತ್ಕೊಂಡು ಓಡಿಸಿದ್ರೆ ಕೂಡ ನಾನು ತುಂಬ ಬಗ್ಗಿ ನಾನು ಹ್ಯಾಂಡ್ಲ್ ಏನು ಹಿಡಿಬೇಕಾಗಿಲ್ಲ, ನಿಂತ್ಕೊಂಡೇ ಆರಾಮಾಗಿ ಹ್ಯಾಂಡಲ್ ಮಾಡಿಕೊಂಡು ತುಂಬ ದೂರ ಹೋಗ್ಬೋದು. ಬೆನ್ನೋವು ಆ ಥರ ಏನಾದ್ರು ಬಂದರೆ ನಿಂತ್ಕೊಂಡು ಆರಾಮಾಗೆ ಒಂದು ಅಷ್ಟು ದೂರ ಹೋಗ್ಬೋದು. ರೇವ್ ಮ್ಯಾಚಿಂಗ್ ಮಾಡಿಬಿಟ್ಟು ಡೌನ್ ಶಿಫ್ಟ್ ಮಾಡಿದ್ರೆ ಒಂಥರ ಬ್ಲಾಸ್ಟ್ ಪಟ್ ಅಂತ ಸೌಂಡ್ ಬರುತ್ತೆ. ನೋಡಿದ್ರೆ ಹೆಂಗೆ ಬ್ಲಾಸ್ಟ್ ಆಯಿತು. ಹಿಮಾಲಯಾಗಿದ್ದಕ್ಕೆ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, ಸೇಮ್ ಹಾರ್ಸ್ ಪವರು, ಸೇಮ್ ನ್ಯೂಟನ್ ಮೀಟರ್ ಟಾರ್ಕು. ಅದರಲ್ಲಿ ಬೇರೆ ಮ್ಯಾಪಿಂಗು, ಇದರಲ್ಲಿ ಬೇರೆ ಮ್ಯಾಪಿಂಗು. ಅದರಲ್ಲಿ ಸ್ವಲ್ಪ ಅಷ್ಟೊಂದು ಸ್ಮೂತ್ ಇರಲ್ಲ, ಇದರಲ್ಲಿ ಬೇರೆ ಮ್ಯಾಪಿಂಗ್ ಹಾಕಿರೋದ್ರಿಂದ ಒಂಥರ ಸ್ಮೂತಾಗಿರುತ್ತೆ. ಹಿಮಾಲಯ ಕಂಪೇರ್ ಮಾಡಿದ್ರೆ ಸಕ್ಕದಾಗಿರುತ್ತೆ. ಸಿಗ್ನಲಲ್ಲಿ ನಿಂತಿರೋದಕ್ಕೆ ಹೆವಿ ಹೀಟ್ ಫೀಲ್ ಆಗ್ತದೆ ಗುರು. ಸೀಟ್ ಎಲ್ಲ ಬಿಸಿ ಆಗ್ತಾ ಇದೆ.
ಐ ಕ್ಯಾಚಿಂಗ್ ಇದೆ. ತುಂಬ ಜನ ಕೇಳ್ತಾರೆ ಗಾಡಿ ಸಕ್ಕದಾಗಿದೆ ಅಂತ ಹೇಳ್ತಾರೆ ತುಂಬ ಜನ. ಇದರಲ್ಲಿ ಫ್ರಂಟ್ ಬಂದ್ಬಿಟ್ಟು 19 ಇಂಚು, ಬ್ಯಾಕ್ ಬಂದು 17 ಇಂಚು ವೀಲ್ಸ್ ಕೊಡ್ತಾರೆ. ಅದು ಇದಕ್ಕೆ ಬಟನ್ ಟೈರ್ ಹಾಕ್ಸಿದಿರಿ, ಇನ್ನೂ ಒಂಥರ ಸಕ್ಕದಾಗಿ ಕಾಣಿಸುತ್ತೆ. 200 mm ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು 795 mm ಸೀಟ್ ಹೈಟ್ ಇದೆ. ಒಂದು 6 ಫೀಟ್ಗೆ ನಾನು 6 ಫೀಟ್ ಇದ್ದರೆ ಕೂಡ ಒಂಥರ ನನ್ನ ಕಾಲು ಆರಾಮಾಗಿ ಫೋಲ್ಡ್ ಮಾಡಿಕೊಂಡು ಕಂಫರ್ಟಬಲ್ ಆಗೇ ಇದೆ. ತುಂಬ ಹೈಟು ಇಲ್ಲ, ತುಂಬ ಒಂಥರ ಶಾರ್ಟ್ ಆಗೂ ಇಲ್ಲ, ಕಂಫರ್ಟಬಲ್. ನಮ್ಮ 6ಗೆಲ್ಲ ಒಂಥರ ಕರೆಕ್ಟಾಗಿದೆ. ಇದ್ರಲ್ಲಿ ನಾನು ಲಾಂಗ್ ಡ್ರೈವ್ ಹೋಗಿದ್ದೀನಿ, ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಫೀಲ್ ಆಯಿತು. ಬೆನ್ನೋವಾಗಲಿ ಏನು ಆ ಥರ ಎಲ್ಲ ಏನು ಫೀಲ್ ಆಗಿಲ್ಲ, ಸೂಪರಾಗಿತ್ತು. 3 ವರ್ಷ 4 ವರ್ಷ ಮುಂಚೆ ಬ್ಯಾಗ್ ಹಾಕ್ಕೊಂಡು ಇದೇ ಟೈಮಿಗೆ ಕ್ಲಾಸ್ ಲೇಟ್ ಆಗುತ್ತೆ ಅಂತ ಹಿಂಗೆ ಹೋಗ್ತಾಯಿದ್ದೆ. ಇವಾಗ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ.